ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಕ್ರಾಂತಿಯೂ ಇಲ್ಲ, ಭ್ರಾಂತಿಯೂ ಇಲ್ಲ, 5 ವರ್ಷ ನಾನೇ ಸಿಎಂ ಅಂತ ಘಂಟಾಘೋಷವಾಗಿ ಸಾರಿ ಹೇಳಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶನಿವಾರ ರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಪ್ರಸಕ್ತ ರಾಜಕೀಯ ವಿದ್ಯಮಾನದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಶನಿವಾರ ರಾತ್ರಿ ಸದಾಶಿವನಗರದ ಖರ್ಗೆ ನಿವಾಸಕ್ಕೆ ಭೇಟಿ ಕೊಟ್ಟ ಸಿಎಂ 1 ತಾಸಿಗೂ ಹೆಚ್ಚು ಕಾಲ ಗೌಪ್ಯ ಚರ್ಚೆಯನ್ನ ನಡೆಸಿದ್ರು. ರಾಜ್ಯದ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಡೆದ ವಿಚಾರ ವಿನಿಮಯದ ವೇಳೆ ಇಬ್ಬರು ಸಮನ್ವಯದಿಂದ ಸಾಗಬೇಕೆಂದು ಸಿಎಂ ಡಿಸಿಎಂಗೆ ಖರ್ಗೆ ಸಲಹೆ ನೀಡಿದ್ದಾರೆಂದು ತಿಳಿದು ಬಂದಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ರಾಜ್ಯ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳು ಕುತೂಹಲ ಘಟ್ಟ ತಲುಪಿರುವ ನಡುವೆಯೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯ ಅಚ್ಚರಿ ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಯಾರು ನಿರೀಕ್ಷೆ ಮಾಡದಂತಹ ಸ್ಫೋಟಕ ಬೆಳವಣಿಗೆಗಳು ಶೀಘ್ರ ನಡೆಯಲಿವೆ ಅಂತ ಎಚ್.ಡಿ.ಕೆ ಹೇಳಿದ್ದಾರೆ. ಬೆಳ್ಳಿ ಹಬ್ಬದಲ್ಲಿ ಮಾತನಾಡಿದ ಅವರು, ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆ ನಡೀತಾ ಇರೋದನ್ನ ನೋಡಿದ್ರೆ ಕೆಲವೇ ತಿಂಗಳಲ್ಲಿ ರಾಜಕೀಯ ಕ್ರಾಂತಿಯೇ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಕರುನಾಡಿನ ಪ್ರತಿಯೊಬ್ಬ ಮಗುವಿಗೂ ಗುಣಮಟ್ಟದ ಶಿಕ್ಷಣ ನೀಡಲು ರಾಜ್ಯ ಸರ್ಕಾರ ಬದ್ಧವಾಗಿದೆ. ಸರ್ಕಾರಿ ಶಾಲೆಗಳನ್ನು ಮತ್ತಷ್ಟು ಬಲಪಡಿಸಿ ಸಕಲ ಮೂಲಸೌಕರ್ಯ ಒದಗಿಸಲು ವಿವಿಧ ಕಾರ್ಯಕ್ರಮ ರೂಪಿಸಿದ್ದು, ವಿದ್ಯಾರ್ಥಿಗಳಿಲ್ಲ ಎಂಬ ಕಾರಣಕ್ಕೆ ಒಂದೇ ಒಂದು ಶಾಲೆಯನ್ನ ಮುಚ್ಚುವುದಿಲ್ಲ. ಒಂದೇ ಒಂದು ಮಗಿದ್ರೂ ಕೂಡ ಶಾಲೆ ನಡೆಸ್ತೇವೆ ಅಂತ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ರು. ವಿಜಯವಾಣಿಯ ಸಂವಾದದ ಈ ವಿಶೇಷಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ. ದೆಹಲಿಯ ಸ್ಫೋಟದ ಆರೋಪಿಗಳು ದೇಶದ ಹಲವು ನಗರಗಳಲ್ಲಿ ಸ್ಫೋಟ ನಡೆಸಲು 2023ರಲ್ಲೇ ಸಂಚು ರೂಪಿಸಿದ್ದಾರೆಂಬುದಾಗಿ ಬಂಧಿತ ಡಾಕ್ಟರ್ ಮುಜ್ಮಿಲ್ ಶಕೀಲ್ ತಪ್ಪೊಪ್ಪಿಕೊಂಡಿರುವುದಾಗಿ ತಿಳಿದು ಬಂದಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ದಕ್ಷಿಣ ಆಫ್ರಿಕಾದಲ್ಲಿ ನಡೀತಾ ಇರುವ G20 ಶೃಂಗದ ಮೊದಲ ಅಧಿವೇಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿಶ್ವದ ಅಭಿವೃದ್ಧಿಗಾಗಿ 4 ಉಪಕ್ರಮ ಪ್ರಸ್ತಾಪಿಸಿದ್ದಾರೆ. ಜ್ಞಾನ ಭಂಡಾರ, ಆಫ್ರಿಕಾ ಕೌಶಲ್ಯ ವೃದ್ಧಿ, ಜಾಗತಿಕ ಆರೋಗ್ಯ ಪ್ರಕ್ರಿಯೆ, ಮಾದಕ ದ್ರವ್ಯ ಭಯೋತ್ಪಾದನೆ ನಿಗ್ರಹ ವಿಚಾರದಲ್ಲಿ ಎಲ್ಲಾ ರಾಷ್ಟ್ರಗಳು ಹೊಸ ಹೆಜ್ಜೆ ಇಡುವಂತೆ ಶನಿವಾರ ಕರೆ ಕೊಟ್ಟರು. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಲಡ್ಡು ಪ್ರಸಾದ ವಿಚಾರದಲ್ಲಿ 2019-24ರ ಅವಧಿಯಲ್ಲಿ ನಡೆದಿದ್ದ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಮತ್ತಷ್ಟು ಸಂಗತಿಗಳು ಬಯಲಾಗಿದ್ದು, ನಕಲಿ ತುಪ್ಪದಿಂದ 20 ಕೋಟಿ ಲಡ್ಡುಗಳನ್ನ ಮಾಡಲಾಗಿತ್ತು ಎನ್ನುವ ಆತಂಕಕಾರಿ ವಿಷಯ ಕೂಡ ಬಹಿರಂಗಗೊಂಡಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಭಾರತ ಸಂತ ಮಹಾತ್ಮರ ಪುಣ್ಯಭೂಮಿ. ಕಾಲಕ್ಕೆ ಅವತರಿಸಿದ ಮಹಾಪುರುಷರು ಲೌಕಿಕದ ಸಂಕಷ್ಟಗಳನ್ನ ಕಳೆಯುವ ಜೊತೆಗೆ ಬದುಕಿನ ಗುರಿ ಮತ್ತು ಭಗವಂತನನ್ನ ಸೇರುವ ಮಾರ್ಗವನ್ನ ದರ್ಶಿಸಿದ್ದಾರೆ. ಇತ್ತೀಚಿನ ಕಾಲಮಾನದಲ್ಲಿ ಈ ಸಾಲಿನಲ್ಲಿ ಪ್ರಮುಖವಾಗಿ ಕಂಡು ಬಂದವರು ಸತ್ಯ ಸಾಯಿಬಾಬಾ. ಈ ಕುರಿತ ವಿಶೇಷ ಲೇಖನಕ್ಕೆ ಚಿಂತನಾ ಪುಟ ನೋಡಿ. ವಿಮಾ ಕ್ಷೇತ್ರದಲ್ಲಿ ನೇರ ವಿದೇಶಿ ಹೂಡಿಕೆಯನ್ನ 100% ಏರಿಸುವ ಮಸೂದೆಯನ್ನ ಡಿಸೆಂಬರ್ 1ರಿಂದ 19ರವರೆಗೆ ನಡೆಯಲಿರುವ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಲು ಸರ್ಕಾರ ಉದ್ದೇಶಿಸಿದೆ. ಅಧಿವೇಶನಕ್ಕಾಗಿ ಸಿದ್ಧಪಡಿಸಲಾಗಿರುವ ಒಟ್ಟು 10 ಮಸೂದೆಗಳ ಪಟ್ಟಿಯಲ್ಲಿ ವಿಮಾ ಕ್ಷೇತ್ರದ ಸ್ಪರ್ಧಾತ್ಮಕತೆ ಹೆಚ್ಚಿಸುವ ಉದ್ದೇಶದ ವಿಮಾ ಕಾಯ್ದೆಗಳ ಮಸೂದೆ 2025 ಕೂಡ ಇದೆ. ಈ ಸುದ್ದಿಗೆ ಮನೆ ಮಾತು ನೋಡಿ. ಭಾರತ ಶ್ರೀಲಂಕಾ ಜಂಟಿ ಆತಿಥ್ಯದಲ್ಲಿ ನಡೆಯಲಿರುವ ಮುಂದಿನ ವರ್ಷದ T20 ವಿಶ್ವಕಪ್ ಟೂರ್ನಿಯ ಸಂಭಾವ್ಯ ಗುಂಪುಗಳ ವಿವರ ಬಹಿರಂಗಗೊಂಡಿದೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಅಶ್ವಿನ್ ಕುಮಾರ್ ಚೊಚ್ಚಲ ಬಾರಿಗೆ ನಿರ್ದೇಶಿಸಿದ್ದ ಹೊಂಬಾಳೆ ಫಿಲ್ಮ್ಸ್ ಪ್ರಸ್ತುತಪಡಿಸಿದ್ದ ಹಾಗೂ ಕ್ಲೀಮ್ ಪ್ರೊಡಕ್ಷನ್ ನಿರ್ಮಿಸಿದ್ದ ಅನಿಮೇಟೆಡ್ ಸಿನಿಮಾ ಮಹಾವತಾರ್ ನರಸಿಂಹ ಕಳೆದ ಜುಲೈ 25ರಂದು ಬಿಡುಗಡೆಯಾಗಿದ್ದ ಅನಿಮೇಟೆಡ್ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು. ಇದೀಗ ಈ ಪ್ಯಾನ್ ಇಂಡಿಯಾ ಕನ್ನಡ ಚಿತ್ರದ ಕಿರೀಟಕ್ಕೆ ಮತ್ತೊಂದು ಗರಿ ಸೇರುವ ನಿರೀಕ್ಷೆ ಹೆಚ್ಚಿದೆ. ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿಯ ಅನಿಮೇಟೆಡ್ ಚಲನಚಿತ್ರ ವಿಭಾಗದಲ್ಲಿ ಸ್ಪರ್ಧಿಸಲು ಅರ್ಹ ಅಂತ ಮಹಾವತಾರ್ ನರಸಿಂಹ ಚಿತ್ರವನ್ನ ಪರಿಗಣಿಸಲಾಗಿದೆ. ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.